ಇಷ್ಟವಾಗಿ ಮ್ಯಾನೇಜ್ಮೆಂಟ್ ಕೇಳೋದಿಷ್ಟೇ, ಈ ರೀತಿ ಈ ಸಾರಿ ಹಿಂದೆ ಆಗಿರ್ಬೋದು, ಅಥವಾ ನಾವು ಏನೋ ಒಂದು ಅವಕಾಶ ತಗೊಳ್ಳೋಣ, ಕಾನೂನು ಫೈಟ್ ಮಾಡೋಣ, ಅಥವಾ ಲೀಗಲ್ ಆಗಿ ನೋಡೋಣ, ಸ್ವಲ್ಪ ಸಮಾವಕಾಶ ಕೊಡೋಣ. ಅವರು ಕೇಳ್ತಾ ಇದ್ರಿಲ್ಲ, ಸ್ವಲ್ಪ ಅವಕಾಶ, ಟೈಮ್ ಬೇಕು ಇಶ್ಯೂ ಸಾಲ್ವ್ ಮಾಡಕ್ಕೆ, ಅಥವಾ ಮುಂದೆ ಬಗೆಹರಿಸ್ಕೊಂಡು ಒಳ್ಳೆ ರೀತಿಲಿ ಸರಿ ರೀತಿಲಿ ಹೋಗೋಣ ಅಂತ. ಈ ಸಾರಿ ಎಲ್ಲಾನು ನೋಡಿರೋದ್ರಿಂದ ಅವ್ರು ಯಾವಾಗ ಉಲ್ಟಾ ಹೊಡಿತಾರೆ, ಯಾವಾಗ ಸೀದಾ ಮಾತಾಡ್ತಾರೆ, ಯಾವಾಗ ಒಳ್ಳೆ ಮಾತು ಬರುತ್ತೆ, ಯಾವಾಗ ಅದು ತಿರ್ಕೊಳ್ಳುತ್ತೆ ಅಂತ ಎಲ್ಲ ನೋಡಿರೋದ್ರಿಂದ ಸ್ಪಷ್ಟವಾಗಿ ಒಂದು ನಿರ್ಧಾರ ಮಾಡೋಣ. ನಮ್ಮ ಸಮಸ್ಯೆ ಬಗೆಹರಿಯೋವರೆಗೂ ನಾವು ನಿಮ್ಮ ಯಾವ ಬೆದರಿಕೆ, ಅಂಜಿಕೆ, ತಂತ್ರ, ಕುತಂತ್ರ, ಪ್ರತಿತಂತ್ರ ಯಾವುದಕ್ಕೂ ನಾವು ಬಗ್ಗಲ್ಲ. ನಾವು ಗೆದ್ದೇ ಗೆಲ್ತೀವಿ. ಈ ಸಾರಿ ಕಾರ್ಮಿಕರ ಶಕ್ತಿ ಏನು, ಕಾರ್ಮಿಕರು ಮನಸ್ಸಾರ ನಿರ್ಧಾರ ಮಾಡಿದ್ರೆ ಏನ್ ಮಾಡಬಲ್ರು, ನಿನ್ನ ತಗೊಂಡು ಎಲ್ಲೆಲ್ಲಿ ನಿಲ್ಲಿಸಬಲ್ರು, ನೀನ್ ಯಾರ್ಯಾರ ಮುಂದೆ ಮಂಡಿ ಊರ್ಬೇಕು ಅನ್ನೋದನ್ನ ಸಾಧಿಸಿ ನಾವು ತೋರ್ಸೋಣ. ಸರ್ಕಾರ ಮುಂದೆ ಮಂಡಿ ಊರ್ಬೇಕು, ಸಾರ್ವಜನಿಕರ ಮುಂದೆ ಮಂಡಿ ಊರ್ಬೇಕು, ಮೀಡಿಯಾ ಮುಂದೆ ಮಂಡಿ ಊರ್ಬೇಕು, ಉತ್ತರ ಕೊಡ್ಬೇಕು. ಇಲ್ಲಿ ಬಂದಿರೋದು ನಾವು ಈ ದೇಶದ, ಈ ಮಣ್ಣಿನ ಮಕ್ಕಳು, ಈ ದೇಶದಲ್ಲಿ ಜನ್ಮ ತಾಳಿರೋರು, ಈ ಭೂಮಿಯ ಶಕ್ತಿನ ಮೈಗೆ ಅಂಟಿಸ್ಕೊಂಡು ಹುಟ್ಟಿ ಬೆಳೆದು ಇಲ್ಲಿರೋ ನಮಗೆ ಎಲ್ಲಿಂದ ನಾವು ಬಂದು ಅವಕಾಶನ ಸರ್ಕಾರ ದೇಶಗಳು ಕೊಡ್ತಾರೆ. ಏನು ಕೊಡ್ತಾರೆ? ಬಂದಿಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡ್ತಾರೆ ಜನರಿಗೆ. ಅಂದ್ರೆ ನಮ್ಮ ದೇಶಕ್ಕೆ ಇವ್ರೇನೋ ಕೊಡುಗೆ ಕೊಡ್ತಾರೆ. ಇವ್ರು ಹೇಳಿ ಬಂದಿರೋದು ಅದನ್ನೇ ಮಾಡ್ತೀವಿ ಅಂತ ಮಾತಾಡ್ತಿರೋದು ಅದನ್ನೇ. ಕೊಟ್ಟ ಅವಕಾಶನ ತಿರ್ಚ್ಕೊಂಡು ಇಷ್ಟು ಜನನ, 3,500 ಜನನ ಕಾರ್ಮಿಕರನ್ನ, ಗಂಡ್ಮಕ್ಳನ್ನ ಕರ್ಕೊಂಡ್ಬಂದು ನೀನೇನಾದ್ರೂ ಒಳಗಡೆ ಕೂಡ ಹಾಕೊಂಡು ನಿನ್ ಪ್ರಕಾರ ದೌರ್ಜನ್ಯ ಮಾಡಿ, ಕಿರುಕುಳ ಮಾಡಿ ನಾನು ಜಯಿಸ್ಕೋಬಹುದು ಅಂತ ಅನ್ಕೊಂಡಿದ್ರೆ ಇದು ಮುಟ್ಟಾಳ್ತನ, ಸಾಧ್ಯ ಇಲ್ದಿರೋ ಮಾತು. ಅದನ್ನ ಜಯಿಸಿ ತಿರುಗಿ ನಿಲ್ಲುವಂತ ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಅದನ್ನ ಮಾಡೇ ತೋರಿಸ್ತೀವಿ, ಮಾಡೇ ತೀರ್ತೀವಿ ಅಂತ. ಎಷ್ಟೋ ವರ್ಷ ಆಯ್ತು, 20 ವರ್ಷದಿಂದ ನಾವು ನೋಡಿದೀವಿ ಈ ತರ ಫೈಟ್ಗಳು, ಈ ತರ ಸ್ಟ್ರೈಕ್ಗಳು ಆಗುತ್ತೆ. 4 ದಿನ ಆಗುತ್ತೆ, ಮೆತ್ಕಾಗ್ತಾರೆ, ಜಾಬ್ ಖಾಲಿ ಆದ್ಮೇಲೆ ಬರ್ತಾರೆ. ಇವು ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತವ್ರ ಲ್ಯಾಂಗ್ವೇಜ್ಗಳು. ಹೌದು, ನಾವು ಅದನ್ನ ಹೇಳ್ತಾ ಇರೋದು. ಸರಿ, ಅದು ಕಷ್ಟ ಆಗ್ಬೋದು, ಸ್ವಲ್ಪ ತೊಂದರೆ ಆಗ್ಬೋದು, ಅನುಭವಿಸ್ಕೊಳ್ಳೋ. ನಾವು ಸ್ಪಷ್ಟವಾಗಿ ಅವ್ನಿಗೆ ವಾಪಸ್ ಕೇಳೋದು ಇಷ್ಟೇ, ಕಂಪನಿನ ನೀನು ಪ್ರೊಡಕ್ಷನ್ ಇಲ್ದೆ ನಮ್ಮನ್ ಬಿಟ್ಟು 3 ನಿಮಿಷಕ್ಕೆ 30 ಲಕ್ಷ ಕಳ್ಕೊಂಡು, 3 ನಿಮಿಷಕ್ಕೆ 40 ಲಕ್ಷ ಕಳ್ಕೊಂಡು ಬದುಕೋ, ಅದಕ್ಕೆ ನೀನ್ ಸಿಗ್ತಾ ಇದೆಯಾ ಅಥವಾ ಬದುಕೋದಕ್ಕೆ ನೀನ್ ರೆಡಿ ಇದೆಯಾ ಅಂದ್ರೆ